ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಕಲೇಶಪುರಕ್ಕೆ ಹೋಗ್ತಾ ಇದ್ದೀವಿ, ಒಂದು ಮದುವೆ ವಿಶೇಷವಾಗಿ. ಸೊ ಹಾಗೆ ಬರ್ತಾ ದಾರಿಲಿ ನಮಗೆ ಹಾಸನ ಜಿಲ್ಲೆ ಹತ್ರ ಒಂದು ವಿಂಡ್ ಮಿಲ್ ಇರೋ ಜಾಗದಲ್ಲಿ ಒಂದು 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 ದೇವಸ್ಥಾನ ಇದೆ, ಮಲ್ಲೇಶ್ವರ ದೇವಸ್ಥಾನ ಅಂತ. ಸೊ ಆ ಜಾಗಕ್ಕೂ ಕೂಡ ನಾವು ಇವಾಗಲೇ ಹೊರಡ್ತಾ ಇದ್ದೀವಿ. ಸೊ ಇವಾಗ ಜಸ್ಟ್ ನೋಡಿ ಅದು ಯಾವ ರೀತಿ ಕಾಣುತ್ತೆ ಅಂತ. ಎಲ್ಲರೂ ಇಷ್ಟಪಡ್ತೀರಾ ಈ ಜಾಗನ. ಎರಡು ನವಿಲ್ ನೋಡಿ ಹಾಗೆ ಮುಂದೆ ಹೋಗ್ತಾರೆ, ಒಂದರಿಂದ ಒಂದು. ಅಲ್ಲಿದೆ ನೋಡಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ. ಆ ಬೆಟ್ಟಕ್ಕೆ ನಾವು ಹೋಗ್ತಾ ಇರೋದು. ನೀವಿಲ್ಲಿ ಸುತ್ತಮುತ್ತ ಎಲ್ಲ ವಿಂಡ್ ಮಿಲ್ಸ್ ಕಾಣುತ್ತೆ. ಇವಾಗ ಬೆಳಗ್ಗೆ ಸುಮಾರು 7-7:30 ನೋಡಿ. ಆ ತುದಿಯಿಂದ ಆ ಬೆಟ್ಟದ ಮೇಲಿಂದ ವಿಚಾರ ಮಾಡ್ಕೊಂಡು ಬಂದಿದ್ದಾರೆ. ಬ್ಯೂಟಿಫುಲ್. ಇಲ್ಲಿ ಸುತ್ತ ನವಿಲುಗಳಿದೆ, ನಿಮಗೆ ಶಬ್ದ ಕೇಳ್ತಾ ಇರ್ಬೋದು. ಎಷ್ಟು ದೂರ ತನಕ ವಿಂಡ್ ಮಿಲ್ ಕಾಣುತ್ತೆ ಅಂದರೆ ಝೂಮ್ ಮಾಡ್ತಾಯಿದ್ದೀನಿ. ಅಷ್ಟು ದೂರದಿಂದನೂ ಕಾಣ್ತದೆ. ನನಗೆ ಗೊತ್ತಿರೋಂಗೆ ನಾನು ನಿಂತಿರೋದು ಇವಾಗ ಜಾಗ ಬಂದು ಮಾವನೂರು. ಸೊ ಸುಮಾರು ನನ್ನ ಕಣ್ಮುಂದೆ ಅಷ್ಟು ದೂರದಲ್ಲಿ ವಿಂಡ್ ಮಿಲ್ಸ್ ಕಾಣ್ತಾಯಿದೆ. ಹೀಗೇ ಮೆತ್ತಿಗೆ ಹೀಗೇ ಬಂದರೆ ಎಲ್ಲೆಲ್ಲೂ ಬೆಟ್ಟದ ಮೇಲೆಲ್ಲ ಇರೋದಲ್ಲ ವಿಂಡ್ ಮಿಲ್ಸೆ. ಬ್ಯೂಟಿಫುಲ್. ಇದನ್ನೇ ಅಲ್ವ ಹೇಳೋದು ಅದ್ಭುತ. ನಮ್ಮ ಸುತ್ತಮುತ್ತನೇ ಒಳ್ಳೊಳ್ಳೆ ಜಾಗಗಳಿರುತ್ತೆ, ಒಳ್ಳೊಳ್ಳೆ ಟೆಕ್ನಾಲಜಿಗಳೆಲ್ಲ ಅಳವಡಿಸಿರ್ತಾರೆ. ಅದು ನೋಡೋಕ್ಕೆ ನಮಗೆ ಖುಷಿ ತರೋಂಥ ವಿಷಯಗಳು, ಆದರೆ ನಮಗೆ ಗೊತ್ತಿರಲ್ಲ. ನೋಡಿ ಎಷ್ಟು ಸುಮಾರು ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದೇ ಜಾಗದಿಂದ ನಿಂತ್ಕೊಂಡ್ರೆ ವಿಂಡ್ ಮಿಲ್ಸ್ ಕಾಣ್ತಾರೆ. ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಟ್ಟದ ಸುತ್ತಮುತ್ತ ಎಲ್ಲ ನಮಗೆ ವಿಂಡ್ ಮಿಲ್ಸ್ ಕಾಣಿಸಿದೆ ನೋಡಿ. ಹಾಗೇ ಝೂಮ್ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಓನ್ ವೆಹಿಕಲಲ್ಲೇ ಬೆಟ್ಟದ ಮೇಲಿರೋ ಮಲ್ಲೇಶ್ವರ ದೇವಸ್ಥಾನ ತನಕ ಬರ್ಬೋದು. ಸೊ ವಿಶಾಲವಾದ ಪಾರ್ಕಿಂಗ್ ಜಾಗ ಇದೆ. ತುಂಬ ಜನಕ್ಕೆ ಈ ಜಾಗ ಬಗ್ಗೆ ವಿಷಯ ಗೊತ್ತಿಲ್ಲ. ಒಂದು ಸತಿ ಇಲ್ಲಿ ಬನ್ನಿ, ನೀವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಅದಂತೂ ಖಂಡಿತ.
ಯಾಕಂದರೆ ಇಲ್ಲಿನ ಒಂದು ಅದ್ಭುತನೇ ಈ ವಿಂಡ್ ಮಿಲ್ ಫ್ಯಾನ್ಸ್ ನೋಡಿ. ಇಲ್ಲಿ ದೇವಸ್ಥಾನ, ಮಲ್ಲೇಶ್ವರ ದೇವಸ್ಥಾನ. ಇದನ್ನು ಮಾವನೂರು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಬನ್ನಿ ಹೋಗೋಣ. ಬೆಟ್ಟದ ಮೇಲೆ ಒಂದು ಹಳ್ಳಿ ಮರ ಬೆಳೆದಿದೆ, ಬ್ಯೂಟಿಫುಲ್. ತಾರ ಹಾಕ್ಬಿಟ್ಟಿದ್ದಾರೆ, ಅದು ಬೆಳೆಯುತ್ತೋ ಬೆಳೆಯಲ್ಲ ಗೊತ್ತಿಲ್ಲ. ಮುಂದೆ ಒಳ್ಳೆ ರೀತಿಯ ಮೆಟ್ಟಿಲು ಮಾಡಿದ್ದಾರೆ. ಶಿವಲಿಂಗ, ಮುರುಡೇಶ್ವರ. ಕೈಕಾಲು ತೊಳೆಯೋದಕ್ಕೆ ನೀರನ್ನು ಟ್ಯಾಂಕ್ ಮಾಡಿ ನೀರನ್ನು ಅನುಕೂಲ ಸಹ ಮಾಡಿದ್ದಾರೆ. ದೇವಸ್ಥಾನದ ಸುತ್ತ ಒಂದು ಕಣ್ಣೋಟ ಹಾಯಿಸ್ಕೊಂಡು ಬರೋಣ. ಏನಪ್ಪ ಇದು ಅದ್ಭುತ. ಬೆಳಗಿನ ಜಾವದ ಹಸಿರು, ಎಲ್ಲಿ ನೋಡಿದ್ರು ಹಸಿರು. ಬ್ಯೂಟಿಫುಲ್. ಇದು ಅದ್ಭುತ ಅಂದರೆ ಲೈಫಲ್ಲಿ ಹೆಂಗಿದೆ ಇದು. ಯಾವುದಾದ್ರು ಫಿಲಮ್ಗಳನ್ನ ನೋಡಿಕೊಂಡು ನಾವು ಖುಷಿ ಪಡ್ತಾಯಿದ್ವಿ, ಆದರೆ ರಿಯಲ್ಲಾಗಿ ನಿಜವಾದ ಒಂದು ಜಾಗಕ್ಕೆ ಅದನ್ನೇ ನಮ್ಮ ಕಣ್ಮುಂದೆ ಒಂದು ನೋಡೋದ್ರಲ್ಲಿರೋ ಮಜಾ ಈಗ ಯಾವುದ್ರಲ್ಲಿಲ್ಲ. ಮೇಲಿಂದ ಕೆಳಗಡೆ ಒಂದು ಗಾಡಿ ಬರ್ತಾಯಿದೆ, ರೋಡಿಗೆ ಚೆನ್ನಾಗಿ ಕಾಣ್ತಾ ಬಂದು. ಅಷ್ಟೇ ಇಲ್ಲಿರೋರಿಗೆಲ್ಲ ಇದರ ಅನುಭವ ಗೊತ್ತಿಲ್ಲ. ಹೊರಗಡೆಯಿಂದ ಬಂದು ಇದೇ ಮೊದಲನೇ ಸತಿ ಒಂದು ದೃಶ್ಯ ಕಾವ್ಯನೇ ಇರ್ಬೋದು. ಎಷ್ಟು ಮಾತಾಡಿದ್ರೂ ಸಾಕಾಗ್ತಾ ಇಲ್ಲ. ಬೆಟ್ಟದ ಸುತ್ತ ಒಂದು ರೌಂಡು ಹಾಕೊಂಡು ನಡ್ಕೊಂಬರ್ಬೋದು, ಗಾಡೀಲಿ ಬರ್ಬೋದು, ಆದ್ರೆ ಬೇಡ. ಪಾರ್ಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಿಂದ್ಗಡೆ ಎಲ್ಲ ಎಷ್ಟು ನೀಟಾಗಿ ಸಿಮೆಂಟೆಲ್ಲ ಹಾಕಿ ಜನಗಳು ಬಂದರೆ ಹೋಗೋದಕ್ಕೆ ಇಳಿಯೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳ ಒಂದು ಗೋಪುರಗಳು ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲ ಒಂದು ಗೋಲ್ಡನ್ ಕಲರ್ ಒಂದು ಪೇಂಟ್ ಮಾಡಿರ್ತಾರೆ. ಅದು ನೋಡೋದಕ್ಕೆ ಒಂದು ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದಾಗ ನಮ್ಗೆ ಆಗೋ ಅನುಭವ ಇದೆಯಲ್ಲ, ಒಂಥರ ಇಟ್ ಈಸ್ ಲೈಕ್ ಎ ವೈಬ್ರೇಷನ್ ಟು ಅಸ್. ಮನೆಯಲ್ಲಿ ಸೂರ್ಯನ ಬೆಳಕು ಇಲ್ಲಿ ಬಿದ್ದಿದೆ. ಮೋಸ್ಟ್ಲಿ ಇಲ್ಲಿ ಶಾಡೋ ಬಿದ್ದಿರೋದ್ರಿಂದ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಆ ಕಡೆಯಿಂದ ತೋರಿಸ್ತೀನಿ. ಗುಡ್ ಗುಡ್ ಗುಡ್. ಇದಕ್ಕೆ ನೋಡಿ, ಐ ಆಮ್ ವೆರಿ ಕ್ಲೋಸ್ ಟು ವಿಂಡ್ ಮಿಲ್ ಫ್ಯಾನ್ಸ್. ಅಲ್ಲೂ ಅದು ಕೆಳಗಡೆ ಬಾಟಮ್ ಯಾವ ರೀತಿ ಕಾಣುತ್ತೆ ಅಂತಲೂ ನಾನು ತೋರಿಸ್ತೀನಿ ನಿಮಗೆ. ಸೊ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲೂ ಕೂಡ ಹೋಗಿ ನೋಡೋಣ. ಮೋಸ್ಟ್ಲಿ ನೀವು ನೋಡಿರ್ಬೋದು, ಈ ಬೆಟ್ಟದ ಸುತ್ತಮುತ್ತ ಎಲ್ಲ ಸುಮಾರು ಬೆಟ್ಟಗಳ ಸಾಲೆ ಇರೋದು. ಎಷ್ಟು ಗಂಟೆಗೆ ಅಣ್ಣ ದೇವಸ್ಥಾನ ತೆಗೆಯೋದು? 10 ಗಂಟೆಗಾ? ಜನಗಳು ಬರ್ತಾರಾ? ಹಾಂ, ಹೌದಾ? ಓಕೆ, ಜನಗಳು ಬರ್ತಾರಾ ಇಲ್ಲಿ? ಓಕೆ. ಸೂರ್ಯನ ಬೆಳಕು ಬಿದ್ದರೆ ನಮ್ಮ ದೇವಸ್ಥಾನದ ಮೇಲೆ ಗೋಲ್ಡನ್ ಕಲರ್ ಯಾವ ರೀತಿ ಕಾಣುತ್ತೆ, ಚಿನ್ನದಲ್ಲೇ ಲೇಪನ ಮಾಡಲಾಗಿದೆ. ಅದ್ಭುತ. ಈ ದೇವಸ್ಥಾನ ಇರೋ ಜಾಗ ನಿಜವಾಗ ಅದ್ಭುತ, ಅತ್ಯದ್ಭುತ. ಬೆಳಕಾಗಲಿ, ಗಾಳಿ ಆಗಲಿ, ಮಳೆ ಆಗಲಿ, ಇಲ್ಲಿ ಬಿದ್ದಾಗ ಇಲ್ಲಿ ಆಗೋ ಅನುಭವನೇ ಬೇರೆ ನೋಡಿ. ತುದೀಲಿ ದೇವಸ್ಥಾನ ಕಟ್ಟಿದ್ದಾರೆ. ಯಾರ ಪುಣ್ಯ
ಕಮ್ಮಿ ಆಯ್ತು ನೋಡಿ. ಇನ್ನೊಂದು ಆಶ್ಚರ್ಯಕರ ಈ ದೇವಸ್ಥಾನದ ಮೇಲೆ ಅಂದರೆ ಅಲ್ಲಲ್ಲಲ್ಲೇ ಹತ್ತತ್ತಡಿಗೆ ಈ ಥರ ಒಂದು ಕುರ್ಚಿ ಹಾಕಿದ್ದಾರೆ. ಸಿಮೆಂಟಿನ ಚೇರುಗಳು ಅಲ್ಲಿ ಕುತ್ಕೊಂಡ್ರೆ ಅದು ಫೀಲ್ ಆಗೋ ಒಂದು ಗಾಳಿ ಬಂದಾಗ ಅಲ್ಲಿ ಆ ಒಂದು ನಮ್ಗೆ ಆಗೋ ಅನುಭವನೇ ಬೇರೆ. ನಮ್ಮ ಗಣಪನ ಪುಟ್ಟ ಗುಡಿ ಇದೆ. ಗಣಪನ ದರ್ಶನ ಮಾಡಿದೆ ಹೋಗೋಕ್ಕಾಗಲ್ಲ. ಗಾಡಿ ಶ್ರೀ ಪಾರ್ವತಿ ದೇವಸ್ಥಾನ ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅನಿಸುತ್ತೆ. ದೇವಸ್ಥಾನ ಬಿಟ್ಟಿಲ್ಲ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಈಶ್ವರನ ಗುಡಿ ಮುಂದೆ ನಂದಿ ಇದ್ದೇ ಇರ್ತಾನೆ. ನಾಗಸರ್ಪ ನಾಗರ ಪೂಜೆ ಎಲ್ಲ ಮಾಡ್ಬೋದು. ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನೆಯಲ್ಲೂ ಕೂಡ ವೀರಭದ್ರೇಶ್ವರ ಪರ್ಮಿಷನ್ ಕೇಳಿದೆ ಇವ್ರನ್ನ. ಇದು ಪುಟ್ಟದಾದ ಒಂದು ಪಾರ್ಕ್ ಒಳಗಡೆ ಬನ್ನಿ ಅಂದರು. ಎಲ್ಲ ದೇವಸ್ಥಾನ ಎಲ್ಲ ಮನೆಗಳ ಮುಂದೆನೂ ಈ ಥರ ಒಂದು 5-6 ಗಿಡಗಳು ನೀಟಾಗಿ ನೋಡಿ. ಮುಂದೆ ಲಾನ್ ಹಾಕಿದ್ದಾರೆ. ಎಲ್ಲ ಈ ವರ್ಷದ ಬಿಸಿಲಿಗೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಇಲ್ಲಿರೋದೆಲ್ಲ ಹಂಗೆ ಹಚ್ಚ ಹಸಿರಾಗಿದೆ. ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ ಬೆಟ್ಟದ ಮೇಲೆ. ನೀವು ನೋಡ್ಬೋದು ಪುಟ್ಟದಾದ ಒಂದು ಗಾರ್ಡನ್. Hey brother.
ನೋಡಿ ಅಲ್ಲೊಂದು ಕ್ಲೋಸ್ ಅಪ್ ಆಗೋ ಒಂದು ವಿಂಡ್ ಮಿಲ್ ಇದೆ, ಅದು ಇಳಿದು ನೋಡ್ಕೊಂಬರೋಣ. ಬೆಟ್ಟ ತಪ್ಪಲಲ್ಲಿ ಬರ್ತಾ ಇದ್ದಂಗೆ ನಮಗೆ ಬಲಗಡೆಗೆ ಒಂದು ನಂದಿಯ ಒಂದು ಗುಡಿ ಇದೆ, ಚಿಕ್ಕದಾಗಿ ಒಂದು ಹಳ್ಳಿ ಮರ ಇದೆ. ಹಾಗೆ ಹೋದರೆ ಅಲ್ಲಿ 2 ಕವಲು ತೊಗೊಳತ್ತೆ. ಸೊ ರೈಟ್ ಸೈಡ್ಗೆ ಹೋದರೆ ನೀವು ಒಂದು ಸೌದರಹಳ್ಳಿಗೆ ಹೋಗ್ತೀರಾ. ಸೊ ದಯವಿಟ್ಟು ಎಡಗಡೆಗೆ ಹೋಗಿ ಸೀದಾ ಬೆಟ್ಟದ ಮೇಲೆ ಹೋಗ್ತೀರಾ. ಹಾಗೆ ಒಂದು ಒಳ್ಳೆಯ ಅನುಭವಕ್ಕೆ ದಯವಿಟ್ಟು ಈ ರೋಡಲ್ಲೂ ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ತುಂಬ ವಿಂಡ್ ಮಿಲ್ಸ್ ಫ್ಯಾನ್ಸ್ ಇದೆ, ಅದ್ರ ಕೆಳಗಡೆನೇ ವೆಹಿಕಲ್ಸ್ ಹಾದೋಗುತ್ತೆ. ಒಳ್ಳೆ ಅನುಭವ ಸಿಗುತ್ತೆ, ಒಳ್ಳೆ ವ್ಯೂ ನೋಡಿ. ಈ ಒಂದು ವಿಂಡ್ ಮಿಲ್ ಕೆಳಗಡೆ ನೋಡೋಣ ನಮ್ಗೆ ಯಾವ ರೀತಿ ಅನುಭವ ಸಿಗುತ್ತೆ ಅಂತ. ಆ್ಯಕ್ಚುಲಿ ರಾತ್ರಿ ತಾನೇ ಜೋರಾಗಿ ಮಳೆ ಬಡ್ದಿದೆ ಅನಿಸುತ್ತೆ. ಮೊನ್ನೆಲ್ಲ ಇನ್ನು ತೇವಾಂಶ ಮಳೆ ಬಿದ್ದಾಗ ಒಂದು ನಮ್ಗೆ ಆಗುವ ಒಂದು ತೇವಾಂಶದ ಅನುಭವ ಇದೆ ನೋಡಿ. ಇಲ್ಲಿಂದ ಇಲ್ಲಿ ಜಾಗ ಪೂರ್ತಿ ಇಲ್ಲಿಂದ ಮಣ್ಣನ್ನು ಕೊರೆದಿದ್ದಾರೆ, ಇಲ್ಲಿ ಕಾಣ್ತಾ ಇದೆ. ನೋಡಿ ಇದೆಲ್ಲ ಜಾಗನ ವಿಂಡ್ ಮಿಲ್ ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ಕೊರೆದು ಜಾಗ ಫ್ರೀ ಅಪ್ ಮಾಡಿದ್ದಾರೆ. ಅಬ್ಬ ನೋಡೋಕ್ಕೆ ಫ್ರೀ ಆಗ್ತಾಯಿದೆ ನೋಡಿ, ಅಷ್ಟು ದೊಡ್ಡದ ಆಕಾರ. ಓಕೆ, ಎಲ್ಲ ಕಂಟ್ರೋಲ್ಸ್ ಎಲ್ಲ ಇದೆ ಅನಿಸುತ್ತೆ. ಸೊ ಮೇಲ್ಗಡೆ ತನಕ ಹತ್ಕೊಂಡು ಹೋಗ್ಬೋದು. ಒಂದು ಗೇಟ್ ಕೂಡ ಇದೆ. ಸೊ ಇಲ್ಲಿ ಕೆಲಸ ಮಾಡೋರು ಮಾತ್ರ ಪರ್ಮಿಷನ್. ಅಲ್ಲ ಒಂದು ಸಿಂಬಲ್ ಹಾಕಿದ್ದಾರೆ, ಯಾರು ಬರಬೇಡಿ ಅಂತ. ಬ್ಯೂಟಿಫುಲ್. ಯಾವ ರೀತಿ ಗಾತ್ರದ ಒಂದು ವಿಂಡ್ ಮಿಲ್ಲನ್ನ ಎಲ್ಲಿ ತನಕ ಸಾಕಿಸಿದ್ರೆ ಗೊತ್ತಿಲ್ಲ. ಮೈಂಡ್ ಬ್ಲೋಯಿಂಗ್. ಪವರ್ ಜನ್ರೇಷನ್ ಮಾಡಿ ಬೇರೆ ಕಡೆ ಕಳಿಸ್ತಾರೆ ಅನ್ಸುತ್ತೆ ನೋಡಿ. ಇಲ್ಲೊಂದು ವ್ಯೂ ಪಾಯಿಂಟ್. ವಾವ್, ಜೀವಕ್ಕೆ ತಂಪು, ಏನು ಹಸಿರು. ವಾ 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 ವಾ. ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಾದವರು ಒಂದು ಹಾಸನದಿಂದ ಬರ್ಬೋದು, ಚನ್ನರಾಯಪಟ್ಟಣದಿಂದ ಬರ್ಬೋದು. 2 ಸಿಟಿಗಳ ಮಧ್ಯ ಸಿಗುತ್ತೆ. ಸೊ ಚನ್ನರಾಯಪಟ್ಟಣದಿಂದ ಎಡಗಡೆ ಆದಂಗೆ ಅದೇ ಹೈವೇಲಿ ಬಂದು ಶಾಂತಿಗ್ರಾಮ ಅಂತ ಹಳ್ಳಿ ಸಿಗುತ್ತೆ. ಸೊ ಆ ಹಳ್ಳಿ ಒಳಗಡೆ ಬಂದರೆ ನಿಮಗೆ ಈ ಬೆಟ್ಟ ಕಾಣುತ್ತೆ. ಸೊ ಇಲ್ಲಾಂದರೆ ಯೂಶ್ವಲಾಗಿ ನೀವು ಚನ್ನರಾಯಪಟ್ಟಣ ಬಿಟ್ಟು ಮುಂದಕ್ಕೆ ಬಂದರೆ ಎಡಗಡೆ ಆದಂಗೆ ವಿಂಡ್ ಮಿಲ್ಸ್ ಎಲ್ಲ ಕಾಣುತ್ತೆ. ಸೊ ದಯವಿಟ್ಟು ಯಾರನ್ನಾದ್ರೂ ಕೇಳಿ, ಇಲ್ಲಾಂದರೆ ವಿಂಡ್ ಮಿಲ್ ಇರೋ ದಾರಿನೇ ಫಾಲೋ ಮಾಡ್ಕೊಂಡೋಗಿ, ಇಲ್ಲಾಂದರೆ ಗೂಗಲ್ ಮ್ಯಾಪ್ ಹಾಕಿ ಸೀದಾ ಆ ಬೆಟ್ಟದ ಮೇಲೆ ಬಂದುಬಿಡ್ತೀರ. ಬ್ಯೂಟಿಫುಲ್. ಒಂದು 200 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಒನ್ ಡೇ ಟ್ರಿಪ್ಗೋಸ್ಕರ ಸೂಪರ್ ಜಾಗ. ಅಡುಗೆ ಮಾಡ್ಕೊಂಬನ್ನಿ. ಇಲ್ಲಿ ಕಾಡಿನ ವಾತಾವರಣ ಇರೋದ್ರಿಂದ ನೀವೆಲ್ಲಿ ಬೇಕಾದ್ರೆ ಕೂತ್ಕೊಂಡು ಊಟ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಇಲ್ಲಿನ ಪರಿಸರನ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ಆದರೆ ಯಾರು ಗಲೀಜು ಮಾಡಬೇಡಿ ಪ್ಲೀಸ್. ಇಲ್ಲಿ ಮುಂದೆ ಹೋಗ್ತಾ ಸಿಗೋದು ನಮಗೆ ಸೌದರಹಳ್ಳಿ. ಈ ದಾರಿಲಿ ಹೋಗ್ತಾರೋ ಉದ್ದೇಶ ಏನಂದರೆ ನೋಡಿ, ನಿಮ್ಮ ಕಣ್ಮುಂದೆ ಕಾಣ್ತಾ ಇರ್ಬೋದು ಸುಮಾರು ವಿಂಡ್ ಮಿಲ್ಸ್ಗಳಿದೆ. ಆ ದಾರಿಲಿ ಹೋದರೆ ಒಳ್ಳೆ ಅನುಭವ ಸಿಗುತ್ತೆ ಅಂತ ಈ ದಾರಿಲಿ ಹೋಗ್ತಾ ಇದ್ದೀವಿ. ಓ ಓ ಓ
ಇಲ್ಲಿ ನೋಡ್ಬೋದು ಎಡಗಡೆ ಆದಂಗೆ ಫುಲ್ ಕಾಡು ಎಂಜಾಯ್ ಮಾಡೋರು, ಪ್ರಕೃತಿ ಎಂಜಾಯ್ ಮಾಡೋರು ದಯವಿಟ್ಟು ಬನ್ನಿ. ಸಖತ್ ಇಷ್ಟಪಡ್ತೀರಾ ಈ ಜಾಗನ. ಮೋಸ್ಟ್ಲಿ ಇಲ್ಲಿ ನೋಡಿ ಬಲ್ಗಡೆ ಆದಾಗ ಒಂದು ರೋಡ್ ಕಟ್ ಆಗ್ತಾ ಇದೆ. ಈ ರೋಡಲ್ಲಿ ಹೋಗ್ಬೇಕು ಅನ್ಸುತ್ತೆ ಮೇಲ್ಗಡೆಗೆ. ವಾವ್, ಇದೆಲ್ಲ ಬೆಟ್ಟನ ಕೊರ್ದಿ ಮಾಡಿರೋಂಥ ರಸ್ತೆಗಳು. ವಾ ಬೈಕರ್ಸ್, ಐ ಲವ್ ಯು. ನೋಡಿ ಇಲ್ಲಿ ಕಾಣ್ತಾ ಇದೆ ವಿಂಡ್ಮಿಲ್. ಬ್ಯೂಟಿಫುಲ್ ರೋಡ್. ಅಲ್ಲಿ ನೋಡಿ ಎದುರುಗಡೆ ಎಷ್ಟು ಫ್ಯಾನ್ಸಿಗಳು ಸಿಗುತ್ತೆ ನಮ್ಗೆ ಇವಾಗ. ವಿಂಡ್ಮಿಲ್ ಫ್ಯಾನ್ಸ್.